ವಿಶ್ವದ ನಂಬರ್ 1 ಟೆಸ್ಟ್ ತಂಡಕ್ಕೆ ಹರಿಣಗಳ ನಾಡಲ್ಲಿ ದೊಡ್ಡ ಮುಖಭಂಗವಾಗಿದೆ. ವಿಶ್ವ ದರ್ಜೆಯ ಆಟಗಾರರಿದ್ರೂ ಸೆಂಚುರಿಯನ್ ಟೆಸ್ಟ್ನಲ್ಲಿ ಹೀನಾಯವಾಗಿ ಸೋಲು ಕಂಡಿದೆ. ನ್ಯಾಂಡ್ರೆ ಬರ್ಗರ್ ಯಾನ್ಸನ್ ಫೈರಿ ಸ್ಪೆಲ್ ರೋಹಿತ್ ಪಡೆಯ ವಿಕ್ಟರಿಯ ಕನಸಿಗೆ ಕೊಳ್ಳಿ ಇಟ್ಟಿದೆ. ಜೊತೆಗೆ ಫೀಲ್ಡಿಂಗ್ನಲ್ಲಾದ ಸ್ವಯಂಕೃತ ಅಪರಾಧದಿಂದ ದೊಡ್ಡ ಬೆಲೆ ತೆರಬೇಕಾಯಿತು. ಒಂದು ವಾರದ ಕಠಿಣ ಪ್ರಯತ್ನ ನೀರಲ್ಲಿ ಹುಣಸೆ ಹಣ್ಣನ್ನ ತೊಳೆದಂಗಾಯಿತು. ದಕ್ಷಿಣ ಆಫ್ರಿಕಾ ಎದುರಿನ ಮೊದಲ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಇನ್ನಿಂಗ್ಸ್ ಹಾಗೂ 31 ರನ್ಗಳಿಂದ ಹೀನಾಯವಾಗಿ ಸೋಲ್ಬೇಕಾಯಿತು. ಇದರೊಂದಿಗೆ 3 ದಶಕಗಳ ಬಳಿಕ ಚರಿತ್ರೆ ಸೃಷ್ಟಿಸುವ ಚಾನ್ಸ್ ಮತ್ತೊಮ್ಮೆ ಕೈತಪ್ಪಿತು. ಆಫ್ರಿಕಾದ ಡೆಡ್ಲಿ ದಾಳಿಗೆ ಪಲ್ಟಿ ಹೊಡೆದ ಭಾರತ ಸೋಲಿನೊಂದಿಗೆ 2023ನೇ ವರ್ಷಕ್ಕೆ ಗುಡ್ ಬೈ ಹೇಳಿದೆ. 256 ರನ್ಗಳೊಂದಿಗೆ 3ನೇ ದಿನದಾಟ ಶುರು ಮಾಡಿದ ಆಫ್ರಿಕಾಗೆ ಡೀನ್ ಎಲ್ಗರ್ ಹಾಗೂ ಮಾರ್ಕೋ ಯಾನ್ಸನ್ ಹೆಬ್ಬಂಡೆಯಾಗಿ ನಿಂತರು. ಉಭಯ ಜೋಡಿ 6ನೇ ವಿಕೆಟ್ಗೆ ಸೆಂಚುರಿಯ ಜೊತೆಯಾಟ ಆಡಿತು. ಭಾರತಕ್ಕೆ ಕಂಟಕವಾದ ಎಲ್ಗರ್ ಅಮೋಘ 185 ರನ್ ಗಳಿಸಿ ಪೆವಿಲಿಯನ್ ಸೇರ್ಕೊಂಡ್ರು. ಇನ್ನೊಂದು ಕಡೆ ಎಲ್ಗರ್ಗೆ ಉತ್ತಮ ಸಾಥ್ ನೀಡಿದ ವೇಗಿ ಮಾರ್ಕೋ ಯಾನ್ಸನ್ ಬಿರುಸಿನ 84 ರನ್ ಗಳಿಸಿ ಮಿಂಚಿದ್ರು. ಇಬ್ಬರ ಜುಗಲ್ಬಂದಿಯ ಪರಿಣಾಮ ಆಫ್ರಿಕಾ ಮೊದಲ ಇನ್ನಿಂಗ್ಸ್ನಲ್ಲೇ 408 ರನ್ಗಳಿಗೆ ಆಲ್ಔಟ್ ಆಗಿ 163 ರನ್ಗಳ ಮುನ್ನಡೆ ಗಳಿಸಿತು. 8 ಪ್ಲೇಯರ್ಸ್ ಸಿಂಗಲ್ ಡಿಜಿಟ್, ಇಬ್ಬರು ಮಾತ್ರ ಡಬಲ್ ಡಿಜಿಟ್. ಇದೊಂದು ಲೈನ್ ಸಾಕು ಆಫ್ರಿಕನ್ನರ ಬೌಲಿಂಗ್ ಎಷ್ಟೊಂದು ಭಯಂಕರ ಆಗಿತ್ತು ಅಂತ ಹೇಳೋದಕ್ಕೆ. ಸ್ಟಾರ್ ಬ್ಯಾಟ್ಸ್ಮನ್ಗಳಾದ ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್, ಗಿಲ್, ಶ್ರೇಯಸ್ ಅಯ್ಯರ್, ಕೆಎಲ್ ರಾಹುಲ್ ಬೆಂಕಿ ಬಿರುಗಾಳಿ ದಾಳಿಗೆ ಪಾತರ್ಗುಟ್ ಹೋದ್ರು. ಪ್ರತಿ ಎಸೆತಗಳಲ್ಲೂ ಬೆಂಕಿ ಉಗುಳಿದ ಯಂಗ್ ಸೆನ್ಸೇಷನ್ ನ್ಯಾಂಡ್ರೆ ಬರ್ಗರ್ 4 ವಿಕೆಟ್ ಬೇಟೆಯಾಡಿದ್ರೆ ಮಾರ್ಕೋ ಯಾನ್ಸನ್ 3 ವಿಕೆಟ್ ಕಬಳಿಸಿ ಭಾರತವನ್ನ 2ನೇ ಇನ್ನಿಂಗ್ಸ್ನಲ್ಲಿ ಕೇವಲ 131 ರನ್ಗಳಿಗೆ ಕಟ್ಟಿ ಹಾಕಿದ್ರು. ಸೆಂಚುರಿಯನ್ನಲ್ಲಿ ನಂಬಿಕಸ್ತ ಬ್ಯಾಟ್ಸ್ಮನ್ಗಳೇ ಔಟ್ ಆಗಿ ತಂಡವನ್ನ ನಡುನೀರಲ್ಲಿ ಕೈಬಿಟ್ರು. ಆದರೆ ಕಿಂಗ್ ಕೊಹ್ಲಿ ಮಾತ್ರ ಜವಾಬ್ದಾರಿಯನ್ನ ಮರೆಯಲಿಲ್ಲ. ಸೋಲಿನಲ್ಲೂ ದಿಟ್ಟ ಆಟ ಆಡಿದ ರನ್ ಮಾಸ್ಟರ್ 76 ರನ್ ಗಳಿಸಿ ಶೈನ್ ಆದ್ರು. ಆದ್ರೂ ಕೊಹ್ಲಿಯ ದಿಟ್ಟ ಹೋರಾಟ ತಂಡವನ್ನ ಸೋಲಿನಿಂದ ಪಾರು ಮಾಡೋದಕ್ಕಾಗ್ಲಿಲ್ಲ. ಬ್ಯಾಟಿಂಗ್ ಫೇಲ್ಯೂರ್ ಜೊತೆಗೆ ಫೀಲ್ಡಿಂಗ್ ನಲ್ಲಾದ ಮಿಸ್ಟೇಕ್ಸ್ ಸೆಂಚುರಿಯನ್ ಟೆಸ್ಟ್ ಗೆಲುವಿಗೆ ಕೊಳ್ಳಿ ಇಡ್ತು. ಈ ಪಂದ್ಯದಲ್ಲಿ ಇಂಡಿಯನ್ ಫೀಲ್ಡರ್ಸ್ ಬರೋಬ್ಬರಿ 5 ಕ್ಯಾಚ್ಗಳನ್ನ ಡ್ರಾಪ್ ಮಾಡಿದ್ರು. ಇದರ ಲಾಭ ಪಡೆದ ಆಫ್ರಿಕಾ ಬ್ಯಾಟರ್ಸ್ ಬಿಗ್ ಸ್ಕೋರ್ ಕಲೆ ಹಾಕಿ ಭಾರತವನ್ನ ಸೋಲಿನ ಪಾತಾಳಕ್ಕೆ ತಳ್ಳಿದ್ರು. ಒಟ್ನಲ್ಲಿ ಟೀಂ ಇಂಡಿಯಾ ಸ್ವಲ್ಪವೂ ಪ್ರತಿರೋಧ ತೋರದೆ ಮೊದಲ ಟೆಸ್ಟ್ನಲ್ಲಿ ಸುಲಭವಾಗಿ ಸೋತು ಬಿಡ್ತು. ಮುಂದಿನ ಪಂದ್ಯದಲ್ಲಾದ್ರೂ ಮಿಸ್ಟೇಕ್ಸ್ ತಿದ್ದುಕೊಂಡು ಪುಟಿದೇಳಲಿ, ಇಲ್ಲಾಂದ್ರೆ ಆಫ್ರಿಕಾದಲ್ಲಿ ಸರಣಿ ಗೆಲ್ಲುವ ಕನಸು ಬರೀ ಕನಸಾಗೇ ಉಳಿಯುತ್ತೆ. ಟೀಂ ಇಂಡಿಯಾ ಸೋತಿದ್ ಒಂದ್ ಕಡೆ ಅಂದ್ರೆ ವಿರಾಟ್ ಕೊಹ್ಲಿ ಮತ್ತೊಂದು ರೆಕಾರ್ಡ್ ಮಾಡಿದ್ದಾರೆ. ಕ್ರಿಕೆಟ್ ದಿಗ್ಗಜರಾದ ಸಚಿನ್ ತೆಂಡೂಲ್ಕರ್, ರಿಕಿ ಪಾಂಟಿಂಗ್, ಮಹೇಲಾ ಜಯವರ್ಧನೆ, ಕುಮಾರ್ ಸಂಗಕಾರ ಹಾಗೂ ಸೌರವ್ ಗಂಗೂಲಿಯವರನ್ನ ಹಿಂದಿಕ್ಕಿ ನೂತನ ಸಾಧನೆ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಈಗ ದಾಖಲೆಯ 7ನೇ ಬಾರಿಗೆ ಕ್ಯಾಲೆಂಡರ್ ವರ್ಷದಲ್ಲಿ 2000ಕ್ಕೂ ಅಧಿಕ ರನ್ ಗಳಿಸಿದ ಮೊದಲ ಬ್ಯಾಟರ್ ಅನ್ನಿಸ್ಕೊಂಡಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿಯ ಜೊತೆಗೆ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಕೂಡ ಸೆಂಚುರಿ ಸಿಡಿಸಿ ಅನೇಕ ದಾಖಲೆಗಳನ್ನ ನಿರ್ಮಿಸಿದ್ರು. ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ನಲ್ಲಿ 6ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ ರಾಹುಲ್ 137 ಎಸೆತಗಳನ್ನ ಎದುರಿಸಿ 14 4, 4 6 ನೊಂದಿಗೆ 101 ರನ್ ಗಳಿಸಿದ್ರು. ಈ ಶತಕದೊಂದಿಗೆ ರಾಹುಲ್ ಅನೇಕ ದಾಖಲೆಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಈ ಶತಕದೊಂದಿಗೆ ಸೌತ್ ಆಫ್ರಿಕಾದ ಸೆಂಚುರಿಯನ್ ಮೈದಾನದಲ್ಲಿ 2 ಶತಕ ಬಾರಿಸಿದ ಮೊದಲ ವಿದೇಶಿ ಬ್ಯಾಟರ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹಾಗೆ ಈ ಸೆಂಚುರಿಯೊಂದಿಗೆ ಏಷ್ಯಾದ ಹೊರಗಡೆ ಟೆಸ್ಟ್ ನಲ್ಲಿ ಶತಕ ಸಿಡಿಸಿದ 5ನೇ ಭಾರತೀಯ ವಿಕೆಟ್ ಕೀಪರ್ ಕೂಡ ಅನ್ನಿಸಿಕೊಂಡ್ರು. ಈ ಶತಕದೊಂದಿಗೆ ಸೌತ್ ಆಫ್ರಿಕಾದಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕ ಬಾರಿಸಿದ ಭಾರತೀಯ ಬ್ಯಾಟರ್ಗಳ ಪಟ್ಟಿಯಲ್ಲಿ ರಾಹುಲ್ 2ನೇ ಸ್ಥಾನಕ್ಕೇರಿದ್ರು. 5 ಶತಕ ಸಿಡಿಸಿರೋ ಸಚಿನ್ ತೆಂಡೂಲ್ಕರ್ ಅಗ್ರಸ್ಥಾನದಲ್ಲಿದ್ರೆ ವಿರಾಟ್ ಕೊಹ್ಲಿ 2 ಹಾಗೆ ಕೆಎಲ್ ರಾಹುಲ್ ನಂತರದ ಸ್ಥಾನದಲ್ಲಿದ್ದಾರೆ. ಇನ್ನು ಈ ಶತಕದೊಂದಿಗೆ ಕೆಎಲ್ ರಾಹುಲ್ ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಹೆಸರಿನಲ್ಲಿದ್ದ ವಿಶೇಷ ದಾಖಲೆಯನ್ನೂ ಸರಿಗಟ್ಟಿದ್ದಾರೆ. 2015ರಿಂದ ಸೇನಾ ದೇಶಗಳಲ್ಲಿ ಅತಿ ಹೆಚ್ಚು ಟೆಸ್ಟ್ ಶತಕ ಬಾರಿಸಿದ ಭಾರತೀಯರಲ್ಲಿ ಕಿಂಗ್ ಕೊಹ್ಲಿ ಅಗ್ರಸ್ಥಾನದಲ್ಲಿದ್ರು. ಇನ್ನು 2008ರ ನಂತರ ಏಷ್ಯಾದ ಹೊರಗಡೆ ಅತಿ ಹೆಚ್ಚು ಶತಕ ಬಾರಿಸಿದ ಭಾರತೀಯ ಬ್ಯಾಟರ್ಗಳ ಪಟ್ಟಿಯಲ್ಲೂ ಕೆಎಲ್ ರಾಹುಲ್ 2ನೇ ಸ್ಥಾನಕ್ಕೇರಿದ್ದಾರೆ. ಈ ಪಟ್ಟಿಯಲ್ಲಿ 13 ಸೆಂಚುರಿ ಸಿಡಿಸಿರೋ ವಿರಾಟ್ ಕೊಹ್ಲಿ ಅಗ್ರಸ್ಥಾನದಲ್ಲಿದ್ರೆ 6 ಶತಕ ಬಾರಿಸಿರೋ ರಾಹುಲ್ ದ್ವಿತೀಯ ಸ್ಥಾನ ಅಲಂಕರಿಸಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಇನ್ನಿಂಗ್ಸ್ನಲ್ಲಿ ಕೆಎಲ್ ರಾಹುಲ್ ಈ ಸಾಧನೆ ಮಾಡಿರೋದು. ಇನ್ನು ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸೋತ ಮೇಲೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ನಲ್ಲಿ ಮಾತನಾಡಿದ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ತಮ್ಮ ಬ್ಯಾಟಿಂಗ್ ವಿಭಾಗವನ್ನ ಬೆಂಬಲಿಸಿದ್ರು. ಹಾಗೆ ಕಳಪೆ ಬ್ಯಾಟಿಂಗ್ ಅಂದವರಿಗೆ ಮುಟ್ಟಿ ನೋಡಿಕೊಳ್ಳೋ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಬ್ಯಾಟರ್ಗಳನ್ನ ಮೋಟಿವೇಟ್ ಮಾಡೋ ಅಗತ್ಯ ಇಲ್ಲ,
ಅವರೆಲ್ಲರೂ ಅಂತಾರಾಷ್ಟ್ರೀಯ ಕ್ರಿಕೆಟಿಗರು. ಈ ಪ್ರದರ್ಶನ ಕೇವಲ ಒಂದು ಪಂದ್ಯದ್ದು ಮಾತ್ರ. ನಾವು ಆಸ್ಟ್ರೇಲಿಯಾ, ಇಂಗ್ಲೆಂಡ್ನಲ್ಲಿ ಏನ್ ಮಾಡಿದೀವಿ ಅನ್ನೋದನ್ನ ಮರಿಬೇಡಿ. ನಾವು ಆಸ್ಟ್ರೇಲಿಯಾದಲ್ಲಿ ನಮ್ಮ ಬ್ಯಾಟಿಂಗ್ನಿಂದ ಗೆದ್ದಿದ್ದೀವಿ, ಇಂಗ್ಲೆಂಡ್ನಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮೂಲಕ ಡ್ರಾ ಮಾಡಿದ್ದೀವಿ ಅಂತ ಖಡಕ್ ಆಗಿ ರೋಹಿತ್ ಶರ್ಮಾ ಹೇಳಿದ್ದಾರೆ. ಇನ್ನು ನಮಗೆ ಭಾರತದ ಹೊರಗಡೆ ಬ್ಯಾಟ್ ಮಾಡೋದು ಗೊತ್ತಿಲ್ಲ ಅಂತಲ್ಲ, ಕೆಲವೊಂದ್ಸಲ ಎದುರಾಳಿ ತಂಡ ನಮಗಿಂತ ಚೆನ್ನಾಗ್ ಆಡುತ್ತೆ. 110 ಓವರ್ ಬ್ಯಾಟ್ ಮಾಡಿದ್ರು, ನಮಗೆ ಅದನ್ನ ಮಾಡೋದಕ್ಕಾಗ್ಲಿಲ್ಲ. ನೀವ್ ಹೋಗಿ ನಮ್ಮ ಕೊನೆಯ 4-5 ವಿದೇಶಿ ಪಂದ್ಯದ ಸ್ಕೋರ್ ಕಾರ್ಡ್ಗಳನ್ನ ಚೆಕ್ ಮಾಡಿ ಅಂತಾನು ಹೇಳಿದ್ರು. ಇದರ ನಡುವೆ 400ಕ್ಕೂ ಹೆಚ್ಚು ರನ್ ಕೊಟ್ಟ ಭಾರತೀಯ ವೇಗಿಗಳ ಕಳಪೆ ಬೌಲಿಂಗ್ ಪ್ರದರ್ಶನವನ್ನ ರೋಹಿತ್ ಟೀಕೆ ಮಾಡಿದ್ರು. ಇದು 400 ರನ್ಗಳ ವಿಕೆಟ್ ಆಗಿರ್ಲಿಲ್ಲ, ನಾವು ಹೆಚ್ಚು ರನ್ ಬಿಟ್ಕೊಟ್ಟಿದೀವಿ. ನಾವು ಚೆಂಡನ್ನ ಉತ್ತಮವಾಗಿ ಹಾಕಿದ್ವಿ, ಆದ್ರೆ ಯಶಸ್ಸು ಸಿಗ್ಲಿಲ್ಲ. ಒಬ್ಬ ಬೌಲರ್ ಮೇಲೆ ಅವಲಂಬಿತರಾಗೋದಕ್ಕೂ ಸಾಧ್ಯ ಇಲ್ಲ. ಇತರ 3 ವೇಗಿಗಳು ತಮ್ಮ ಪ್ರದರ್ಶನವನ್ನ ಕೊಡಬೇಕಾಗಿತ್ತು ಅಂತಾನು ಹೇಳಿದ್ರು. ಇನ್ನು ದಕ್ಷಿಣ ಆಫ್ರಿಕಾ ಹೇಗೆ ಬೌಲಿಂಗ್ ಮಾಡ್ತು ಅನ್ನೋದನ್ನ ನೋಡಿ ನಾವು ಕಲಿಬಹುದು. ಬುಮ್ರಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಆದ್ರೆ ಉಳಿದ ಬೌಲರ್ಗಳಿಂದ ಬುಮ್ರಾಗೆ ಬೆಂಬಲ ಸಿಗ್ಲಿಲ್ಲ. ಈ ರೀತಿ ಆಗತ್ತೆ, ನಾವು ಅಂದ್ಕೊಂಡ ರೀತಿಯಲ್ಲಿ ಅದಾಗೋದಿಲ್ಲ. ಆದ್ರೆ ಈ ರೀತಿ ಆಟಗಳು ಬೌಲಿಂಗ್ ಘಟಕದ ಬಗ್ಗೆ ನಮಗೆ ಬಹಳಷ್ಟು ಕಲಿಸುತ್ತೆ ಅಂತಾನು ಹೇಳಿದ್ರು. ಮುಂದಿನ ಟೆಸ್ಟ್ ಪಂದ್ಯದಲ್ಲಾದ್ರೂ ಟೀಂ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡಿ ಗೆಲುವು ಸಾಧಿಸ್ಲಿ ಅನ್ನೋದೇ ನಮ್ಮ ಆಶಯ.